ಕನ್ನಡದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಈ ವಿಧಾನ ಪರಿಷತ್ ಚುನಾವಣೆ ಮುಗಿದು ಎಲ್ಲ ಹೈಡ್ರಾಮಾಗಳು ಮುಗಿದ ನಂತರ ಆಗಿರುವಂತಹ ಬೆಳವಣಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಹಾರೋದಕ್ಕೆ ಬಿಜೆಪಿಗೆ ಕೈಕೊಟ್ಟು ಜೆಡಿಎಸ್ಗೆ ಕೈಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹಾರೋದಕ್ಕೆ ಸುಮಾರು 10 ರಿಂದ 12 ಶಾಸಕರು ರೆಡಿಯಾಗಿದ್ದಾರೆ. 2028ರ ವಿಧಾನಸಭೆ ಚುನಾವಣೆಗೂ ಮೊದಲೇ ಎಲ್ಲ ಬೆಳವಣಿಗೆಗಳು ಕೂಡ ಆಗಬಹುದು. ಹಾಗಾದ್ರೆ ಯಾವೆಲ್ಲ ಶಾಸಕರುಗಳು ಕಾಂಗ್ರೆಸ್ಗೆ ಹಾರೋದಕ್ಕೆ ರೆಡಿಯಾಗಿದ್ದಾರೆ, ಬಿಜೆಪಿಗೆ ಕೈ ಕೊಡ್ತಾರೆ? ಬಿಜೆಪಿ ಜೆಡಿಎಸ್ಗೆ ಖಂಡಿತವಾಗ್ಲೂ ಕೂಡ ಅತಿ ದೊಡ್ಡ ಶಾಕಿಂಗ್ ವಿಚಾರ. ನೋಡಿ, ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕ್ಲಿಯರ್ ಮೆಜಾರಿಟಿಯನ್ನು ಪಡ್ಕೊಳ್ಳುತ್ತೆ ಕಾಂಗ್ರೆಸ್ಸು. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲ್ಲ. ಮ್ಯಾಜಿಕ್ ನಂಬರ್ ಅನ್ನು ದಾಟಿ ಮುನ್ನುಗ್ಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಚುನಾವಣೆಯ ಸಂದರ್ಭದಲ್ಲೇ ಹೇಳಿರ್ತಾರೆ 134ರಿಂದ 135 ಬರುತ್ತೆ, ಬರೆದಿಟ್ಕೊಳ್ಳಿ ಅಂತ ಹೇಳಿ. ಅದರಂತೆ 135 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ. ಕ್ಲಿಯರ್ ಮೆಜಾರಿಟಿ ಸರ್ಕಾರವನ್ನು ರಚನೆ ಮಾಡುತ್ತೆ ಕಾಂಗ್ರೆಸ್ಸು. ಮೊದಲನೇ ಟರ್ಮಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ 3 ವರ್ಷಗಳ ಕಾಲ. ಹಂಗೂ ಹಿಂಗೂ ಮಾಡಿ ಏನು ಜನರಿಗೆ ಭರವಸೆಯನ್ನು ಕೊಟ್ಟಿದ್ರು, ಗ್ಯಾರಂಟಿಯನ್ನು, ಅದೆಲ್ಲವನ್ನೂ ಕೂಡ ಸಮರ್ಪಕವಾಗಿ ಜಾರಿ ಮಾಡೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಗ್ಯಾರಂಟಿಯನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸಿ 3 ವರ್ಷ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ನೂತನ ಮುಖ್ಯಮಂತ್ರಿಯಾಗಿ ಕಳೆದ ಕೆಲ ದಿನಗಳ ಹಿಂದೆ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಅವರ ರಾಜಕೀಯ ವೈಖರಿ ಇರಬಹುದು. ಯಾಕಂದರೆ ಬಿಜೆಪಿ ನಾಯಕರ ಮನೆಗೂ ಕೂಡ ಹೋಗಿ, ಮಾಜಿ CMಗಳ ಮನೆಗೂ ಭೇಟಿ ಕೊಟ್ಟು, ಅವರ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡು ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ರಾಜ್ಯದ ಅಭಿವೃದ್ಧಿ ಮುಖ್ಯ. ಹಾಗಾಗಿ ಇಲ್ಲಿ ಯಾರೂ ಕೆಳಗಲ್ಲ, ಯಾರೂ ಮೇಲಲ್ಲ, ಎಲ್ಲರೂ ಕೂಡ ಒಂದೇ, ಎಲ್ಲರೂ ಒಗ್ಗೂಡಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು, ಇದು ನನ್ನ ಉದ್ದೇಶ. ನೆನ್ನೆನೂ ಕೂಡ ಇದೇ ಹೇಳ್ತಾರೆ. ಹರಿಪ್ರಸಾದ್ ಅವರ ಪದಗ್ರಹಣ ಸಮಾರಂಭದಲ್ಲೂ ಕೂಡ, ಕೆಪಿಸಿಸಿ ಅಧ್ಯಕ್ಷರ ಕಾರ್ಯಕ್ರಮದಲ್ಲೂ ಕೂಡ ಡಿ ಕೆ ಅನ್ನುವಂತಹ ಕೂಗುಗಳು ಕೇಳಿಬಂದಂತಹ ಸಂದರ್ಭದಲ್ಲೇ ಯಾರು ಹಂಗೆ ಹೇಳಂಗಿಲ್ಲ, ಪಕ್ಷದಲ್ಲಿ ಎಲ್ಲರೂ ಒಂದೇ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಟ್ಟಾದಂತಹ ಸಂದರ್ಭದಲ್ಲಿ. ಈಗ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, 10 ರಿಂದ 12 ಜನ ಕಾಂಗ್ರೆಸ್ಗೆ ಹಾರೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ 100ಕ್ಕೆ 100% ಆಗೋದು ಸತ್ಯ. ಅಂದ್ರೆ ಯಾಕೆ ಇಷ್ಟೊಂದು ಚರ್ಚೆಗಳು ಶುರುವಾಗ್ತಿದೆ ಅಂತ ಹೇಳಿದ್ರೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ, MLC ಚುನಾವಣೆಯಲ್ಲಿ ಆದಂತಹ ಅಡ್ಡ ಮತದಾನ ನೋಡಿ, 140 ಇಟ್ಕೊಂಡಿದ್ದು 151 ಆಗುತ್ತೆ. ಕಾಂಗ್ರೆಸ್ ಅಂದರೆ 11 ಜನ ಅಡ್ಡ ಮತದಾನ ಮಾಡ್ತಾರೆ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಈ 11 ಜನನೂ ಕೂಡ 2028ರ ಚುನಾವಣೆಯ ಒಳಗಡೆ ಕಾಂಗ್ರೆಸ್ ಪಕ್ಷಕ್ಕೆ ಹಾರೋದು 100ಕ್ಕೆ 100% ಸತ್ಯ. ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಕೂಡ ಖಡಕ್ ಆಗಿ ವಾರ್ನಿಂಗ್ ಮಾಡಿದೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿಗೆ. ಯಾರವರು ಅವರ ವಿರುದ್ಧ ಮುಲಾಜು ಕ್ರಮವನ್ನು ತೆಗೆದುಕೊಳ್ಬೇಕು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಆಣೆ ಪ್ರಮಾಣ ಶುರುವಾಗ್ಬಿಟ್ಟಿದೆ. ಈಗ ಆಣೆ ಪ್ರಮಾಣ ಶುರುವಾಗಿರೋದು, ಧರ್ಮಸ್ಥಳದಲ್ಲಿ ಸಭೆ ಆಗಬೇಕು, ಆಣೆ ಪ್ರಮಾಣ ಮಾಡಬೇಕು ಅಂತ. ಅದಕ್ಕೆ ಅದರಲ್ಲೇ ಅವರದ್ದೇ ಪಕ್ಷದ ನಾಯಕರು ಸುರೇಶ್ ಕುಮಾರ್ ಅವರು ಇರ್ಬೋದು, ಸದಾನಂದ ಗೌಡರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆಣೆ ಪ್ರಮಾಣ ಎಲ್ಲ ಬೇಡ, ದೇವ್ರ ಗಂಟ ಹೋಗೋದು ಬೇಡ, ಈ ರಾಜಕೀಯ ವಿಚಾರವನ್ನು ತೆಗೆದುಕೊಂಡು ಅಂತ ಹೇಳಿ. ಬಟ್ ನೋಡೋಣ, ಹೈಕಮಾಂಡ್ ಬುಲಾವ್ ಕೊಟ್ಟಿರೋದ್ರಿಂದ ದೆಹಲಿಗೆ ಹೋಗ್ತಾ ಇದ್ದಾರೆ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಅವರು. ಅಲ್ಲೇನೆಲ್ಲ ಆಗುತ್ತೆ 1-2 ದಿನದಲ್ಲಿ ಗೊತ್ತಾಗುತ್ತೆ. ಬಟ್ ಈಗಿರುವಂತಹ ಮೇಜರ್ ಡೆವಲಪ್ಮೆಂಟು, ಕಾಂಗ್ರೆಸ್ ಪಕ್ಷದಕ್ಕೆ ಹಾರೋದಕ್ಕೆ ರೆಡಿ ಆಗಿದ್ದಾರೆ 10 ರಿಂದ 11 ಜನ ಶಾಸಕರುಗಳು. ಅಲ್ಲಿಗೆ ಬಿಜೆಪಿ ಹಾಗೆ JDSಗೆ ತಳಮಳ ಶುರುವಾಗಿದೆ. ಬಟ್ ಕುಮಾರಸ್ವಾಮಿಯವರು ಬಹಳ ಓಪನ್ ಆಗಿ ಹೇಳಿದ್ರು, ಅದರಲ್ಲೂ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂತಹ ದೇವೇಗೌಡರು, GT ದೇವೇಗೌಡರು, ಅವ್ರ ವಿಚಾರ ಬಿಟ್ಬಿಡಿ, ಗೊತ್ತಿತ್ತು. ಒಂದು ರೀತಿಯಲ್ಲಿ ಏಕವಚನದಲ್ಲೇ ವಾಗ್ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ತಂದೆಯವರು ಹೇಳಿದ್ರೂ ಕೂಡ ನಾನು ನನ್ನ ನಿರ್ಧಾರವನ್ನು ಬದಲಾಯಿಸ್ಕೊಳ್ಳಲ್ಲ GT ದೇವೇಗೌಡರ ವಿಚಾರದಲ್ಲಿ.
ಅಲ್ಲಿಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬದಲಿ ಅಭ್ಯರ್ಥಿಯನ್ನು ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಚಾಮರಾಜ ಕ್ಷೇತ್ರದ ಶಾಸಕರ ವಿಚಾರ ಅಂದರೆ ಅವರು ಎಲ್ಲೋ ಒಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ದಾರೆ ಮಂಜುನಾಥ್ ಅವರು, ಹನೂರು ಮಂಜುನಾಥ್ ಅವರು. ಹಾಗಾಗಿ ಒಂದಷ್ಟು ಜನ ಲೀಸ್ಟಲ್ಲಂತೂ ರೆಡಿ ಆಗಿದ್ದಾರೆ. BJPಯಿಂದ ಒಂದಷ್ಟು ಜನ ಹೋಗ್ತಾರೆ, ಕಾಂಗ್ರೆಸ್ನಿಂದ ಒಂದಷ್ಟು ಜನ ಹೋಗ್ತಾರೆ. ಒಟ್ಟಾರೆ 6 ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಬೆಳವಣಿಗೆಯಂತೂ ರಾಜ್ಯ ರಾಜಕೀಯದಲ್ಲಿ ಆಗತ್ತೆ. ಆ 10 ರಿಂದ 11 ಜನ ಯಾರು? ಈಗ ಆಲ್ರೆಡಿ ಇವರೆಲ್ಲರೂ ಕೂಡ ಯಾರು ಅಂತ ಹೇಳಿದ್ರೆ ಬಹಳ ಈಸಿಯಾಗಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಇನ್ಯಾರೂ ಅಲ್ಲ, ಯಾರೆಲ್ಲ ಅಡ್ಡ ಮತದಾನ ಮಾಡಿದಾರೋ ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಪಕ್ಷದಲ್ಲೇ ಇದ್ಕೊಂಡು ಪಕ್ಷದಿಂದ ಅಧಿಕಾರವನ್ನು ಅನುಭವಿಸಿ ಪಕ್ಷದಿಂದ ಎಲ್ಲವನ್ನೂ ಕೂಡ ಪಡ್ಕೊಂಡು ಪಕ್ಷದ ಚಿಹ್ನೆ ಮೇಲೆ ಗೆದ್ಕೊಂಡು ಬಂದು ಪಕ್ಷಕ್ಕೆ ದ್ರೋಹ ಬಗೆಯೋ ಕೆಲಸ ಮಾಡಿರೋರೇ ಕಾಂಗ್ರೆಸ್ ಪಕ್ಷಕ್ಕೆ ಹಾರೋಕೆ ರೆಡಿಯಾಗಿದ್ದಾರೆ. ಒಟ್ಟು 11 ರಿಂದ 12 ಮಂದಿ. ಹಾಗಾಗಿ 6 ತಿಂಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಂತೂ ಆಗುತ್ತೆ. ಸೊ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗಬಹುದು 2028ರ ಚುನಾವಣೆಯ ಒಳಗಡೆ, ಕಾದು ನೋಡಬೇಕಾಗತ್ತೆ.